ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರ. ಇವತ್ತು ನೋಡಿ ಒಂದು ಒಳ್ಳೆ ವಿಡಿಯೋ ಮಾಡಿದ್ದೀನಿ. ಅದೇನು ವಿಡಿಯೋ ಅಂದರೆ ತಲೆಗೆ ಕೂದಲು ಉದುರ್ತಾ ಇದ್ದರೆ ಈ ಒಂದು ಎಲೆ ಹಾಕೋದ್ರಿಂದ ಖಂಡಿತ ನಿಮ್ಮ ಕೂದಲು ಉದುರಲ್ಲ, ತುಂಬಾ ಚೆನ್ನಾಗಿ ಬೆಳೆಯುತ್ತೆ. ಹೊಸಬ್ರು ಯಾರಾದರೂ ವಿಡಿಯೋ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಕೊಡಿ, ಕಮೆಂಟ್ ಬಾಕ್ಸಲ್ಲಿ ವಿಡಿಯೋ ಹೇಗಿದೆ ಅಂತ ಕೂಡ ತಿಳಿಸಿ. ನಾನು ಇವಾಗ ಒಂದು ಪಾತ್ರೆಗೆ ಎಣ್ಣೆ ಹಾಕಿ ಇಟ್ಟಿದ್ದೀನಿ. ನೋಡಿ, ಇಲ್ಲಿ ದಾಸವಾಳ ಹೂ ತೊಗೊಂಡಿದ್ದೀನಿ 2. ಆಮೇಲೆ ಇದು ದಾಸವಾಳದ ಎಲೆ ಇರುತ್ತೆ ನೋಡಿ, ಈ ಎಲೆ ಹಾಕೋದ್ರಿಂದ ಖಂಡಿತ ಕೂದಲು ಉದುರಲ್ಲ, ತುಂಬಾ ಚೆನ್ನಾಗಿ ಬೆಳೆಯುತ್ತೆ. ಆಮೇಲೆ ಇಲ್ಲಿ ಕರಿಬೇವಿನ ಸೊಪ್ಪು ಕೂಡ ಇಟ್ಕೊಂಡಿದ್ದೀನಿ ನೋಡಿ. ಆಮೇಲೆ ಮೆಂತ್ಯಕಾಳು, ನಾವು ಇಷ್ಟನ್ನು ಹಾಕಿ ಚೆನ್ನಾಗಿ ಕುದಿಸೋದ್ರಿಂದ ನಮ್ಮ ಕೂದಲು ಇನ್ನೂ ಚೆನ್ನಾಗಿ ದಟ್ಟವಾಗಿ ಬರುತ್ತೆ. ಆಮೇಲೆ ಉದುರುತ್ತಿದ್ರೆ ಖಂಡಿತ ಒಂದೇ ವಾರದಲ್ಲಿ ನಿಮ್ಮ ಕೂದಲು ಉದುರೋದು ಕೂಡ ನಿಲ್ಲುತ್ತೆ. ಇವಾಗ ನೋಡಿ, ನಾನು ಮೆಂತ್ಯಕಾಳನ್ನ ಹಾಕಿದ್ದೀನಿ, ಆಮೇಲೆ ಕರಿಬೇವಿನ ಸೊಪ್ಪು ಹಾಕಿದ್ದೀನಿ. ಇವಾಗ ದಾಸವಾಳ ಇರುತ್ತಲ್ವ ಎಲೆ, ಅದನ್ನು ಈ ಥರ ಕಟ್ ಮಾಡಿ ಹಾಕ್ತಾಯಿದ್ದೀನಿ ನೋಡಿ. ಇಲ್ಲಿ ಕರಿಬೇವಿನ ಸೊಪ್ಪು, ದಾಸವಾಳ ಹೂವು, ಆಮೇಲೆ ಎಲೆ ಎಲ್ಲನೂ ಚೆನ್ನಾಗಿ ತೊಳೆದು ಒಂದು ಸ್ವಲ್ಪ ಅಂದರೆ ನೀರೆಲ್ಲ ಡ್ರೈ ಆಗಬೇಕು, ಒಣಗಿರಬೇಕು. ಅಂದರೆ ಇದು ಬಿಸಿಲಲ್ಲಿ ಒಣಗಿಸೋದಲ್ಲ, ಬರೀ ನೆರಳಲ್ಲಿ. ನೋಡಿ, ಇವಾಗ ನಾನು ಹಾಕಿನ ಚೆನ್ನಾಗಿ ಕುದಿಸ್ತಾ ಇದ್ದೀನಿ. ನಾವು ಎಣ್ಣೆ ಎಷ್ಟು ಬೇಕೋ ಅಷ್ಟು ಮಾಡ್ಕೋಬೋದು. ನಾನು ಬರೀ ಇಲ್ಲಿ ಒಂದೇ ಸಲ ಹಚ್ಕೊಳ್ಳೋಕ್ಕೆ ಎಣ್ಣೆ ಮಾಡಿದ್ದೆ. ನೀವು ಬೇಕಾದರೆ ಇನ್ನೂ ಜಾಸ್ತಿ ಕೂಡ ಮಾಡ್ಕೋಬೋದು. ಜಾಸ್ತಿ ಮಾಡ್ಕೊಂಡಿದ್ರೆ ದಾಸವಾಳ ಆಮೇಲೆ ಹೂವು, ಎಲೆ ಇನ್ನೂ ಸ್ವಲ್ಪ ಜಾಸ್ತಿ ಹಾಕಿ, ಮೆಂತ್ಯ ಕೂಡ ಅಷ್ಟೇ, ಕರಿಬೇವು ಎಲ್ಲನೂ ಸ್ವಲ್ಪ ಸ್ವಲ್ಪ ಜಾಸ್ತಿ ಹಾಕಿ ಮಾಡ್ಕೊಳ್ಳಿ. ಬರೀ ನಾವು ದಾಸವಾಳ ಹಾಕೋದ್ರಿಂದ ಕೂದಲು ಉದುರೋದು ನಿಲ್ಲಲ್ಲ. ಆಮೇಲೆ ಅದ್ರ ಜೊತೆ ಎಲೆ ಕೂಡ ಹಾಕಿದ್ರು ತುಂಬಾ ಚೆನ್ನಾಗಿ ಬೆಳೆಯುತ್ತೆ ಕೂದಲು ಕೂಡ. ನೋಡಿ, ಇವಾಗ ನಾನು ಕುದಿಸಿದ ಮೇಲೆ ಎಣ್ಣೆನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನನಗೆ ಇಷ್ಟು ಮಾತ್ರ ಸಿಕ್ಕಿದೆ. ಇದರಲ್ಲಿ ಮೆಂತ್ಯ, ದಾಸವಾಳ ಹೂವು, ಎಲೆ, ಕರಿಬೇವು ಇಷ್ಟು ಮಾತ್ರ ಇದೆ. ತುಂಬಾ ಚೆನ್ನಾಗಿ ಮಾಡಿದ್ದೀನಿ, ತುಂಬಾ ಚೆನ್ನಾಗಿ ಕೂಡ ಬೆಳೆಯುತ್ತೆ. ಒಂದೇ ವಾರದಲ್ಲಿ ನೀವು ಅಷ್ಟೇ ಒಂದು ಸಲ ಟ್ರೈ ಮಾಡಿ ನೋಡಿ, ಖಂಡಿತ ಇದರಿಂದ ನಿಮ್ಗೆ ಒಳ್ಳೆಯ ರಿಸಲ್ಟ್ ಬರುತ್ತೆ ಅಂತ ಹೇಳ್ತೀನಿ. ನೀವೊಂದು ಡಬ್ಬ ಅಲ್ಲಿ 1 ತಿಂಗಳು ಅಥವಾ 15 ಡೇಸು ನಿಮ್ಗೆ ಎಷ್ಟು ದಿನ ಬೇಕೋ ಅಷ್ಟು ದಿನಕ್ಕೆ ನೀವು ಎಣ್ಣೆನ ಹಾಕ್ಕೋಬೋದು. ಆಮೇಲೆ ಇದು ನೈಟ್ ಹಚ್ಕೊಂಡು ಮಾರ್ನಿಂಗ್ ತೊಳ್ಕೊಬೋದು. ಇಲ್ಲ ಅಂದರೆ ನೀವು ಒಂದು 2 ದಿನ ಬಿಟ್ಟರೂ ಕೂಡ ಏನೂ ತೊಂದರೆ ಇಲ್ಲ. ಈ ಬೇಸಿಗೆ ಟೈಮಲ್ಲಿ ನತ್ತಿ ಕೂಡ ಒಣಗದೆ ಈ ಎಣ್ಣೆನ ಹಚ್ಕೋಬೋದು, ತುಂಬಾ ಚೆನ್ನಾಗಿರುತ್ತೆ. ಬಾಯ್ ಫ್ರೆಂಡ್ಸ್.